ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 2, 3 ಅಥವಾ 4 ಬ್ಲೌಸ್ ಆಗಿರಲಿ, ಸೊ ಒಂದೇ ಅಳತೆದು ಎಲ್ಲ ಬ್ಲೌಸ್ಗಳು ಒಂದೇ ಅಳತೆದು ಕೊಟ್ಟರು, ಒಂದೇ ಡಿಸೈನ್ಸ್ ಹೇಳಿದರು, ಒಂದೇ ಡಿಸೈನ್ಸ್ ಚೇಂಜ್ ಹೇಳಿದ್ರು ಕೂಡ ಪರವಾಗಿಲ್ಲ, ಒಂದೇ ಸಲ ಹೇಗೆ ಕಟ್ ಮಾಡೋದು, ಎಲ್ಲ ಬ್ಲೌಸ್ಗಳನ್ನೂ ಕೂಡ ಇಟ್ಟು ಒಂದೇ ಸಲ ಹೇಗೆ ಕಟ್ ಮಾಡೋದು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ಬ್ಲೌಸ್ ಕಟ್ ಮಾಡೋದ್ರಿಂದ ಎಷ್ಟು ಬ್ಲೌಸ್ ಇದ್ರೂ ಕೂಡ ಬೇಗ ಬೇಗ ಕಟಿಂಗ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಸಿಂಪಲ್ ಮೆಥಡಲ್ಲಿ ಹಾಗೆಯೇ ಫ್ರಂಟು ಮತ್ತು ಬ್ಯಾಕು ಎರಡೂ ಕೂಡ ಒಂದೇ ಸಲ ಹೇಗೆ ಕಟ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ. ಯಾಕಂತಂದರೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ಇವತ್ತು ಎರಡೂ ಕೂಡ ಒಟ್ಟಿಗೆ ಹೇಗೆ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಇದು ಬಂದು ಎದೆ ಸುತ್ತಳತೆ ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 36 ಎದೆ ಸುತ್ತಳತೆ ಅಂದರೆ 9 ಇಂಚ್ ಬರುತ್ತೆ. 9 ಇಂಚ್ಗೆ ಈ ರೀತಿ 3 ಇಂಚನ್ನ ಆ್ಯಡ್ ಮಾಡಿ 12 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಹೇಗೆ ಫೋಲ್ಡ್ ಮಾಡ್ಕೋಬೇಕು ಅಂತಂದರೆ ಈ ರೀತಿ ಲೈನಿಂಗ್ಗಳನ್ನ, ಇದು 2 ಬ್ಲೌಸ್ ಇದೆ. ಸೊ ನೀವು 3, 4 ಎಷ್ಟು ಬ್ಲೌಸ್ ಇದ್ದರೂ ಕೂಡ, ಇವ್ರದ್ದು ಅಳತೆದು 2 ಬ್ಲೌಸ್ ಇದೆ, ಹಾಗಾಗಿ ನಾನು 2 ತೋರಿಸ್ತಾ ಇದ್ದೀನಿ. ಸೊ 4, 5 ಇದ್ದರೂ ಕೂಡ ನಾನು ಇದೇ ಮೆಥಡ್ನ ಯೂಸ್ ಮಾಡ್ತೀನಿ. ನೋಡಿ, ಈ ರೀತಿ ಒಂದ್ರ ಮೇಲ್ಗಡೆ ಒಂದು ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನಾವು ಈ ಕಡೆ ಸೈಡು ಕಟಿಂಗ್ ಮಾಡಿಸ್ಕೊಂಡು ಬಂದಿರ್ತೀವಿ ಅಲ್ವಾ, ಆ ಕಡೆ ಸೈಡ್ ಕಟ್ ಮಾಡ್ಕೋಬೇಡಿ. ಈ ರೀತಿ ಎರ್ಜಸ್ ಇರುತ್ತೆ ನೋಡಿ, ಈ ಕಡೆ ಸೈಡು ಈ ರೀತಿ 3 ಇಂಚನ್ನ ಆ್ಯಡ್ ಮಾಡಿ 12 ಇಂಚ್ಗೆ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಗೊತ್ತಾಯ್ತಲ್ವ, ಒಂದ್ರ ಮೇಲ್ಗಡೆ ಒಂದು 4 ಇರಲಿ 5 ಇರಲಿ, ಒಂದ್ರ ಮೇಲ್ಗಡೆ ಒಂದು ಬ್ಲೌಸ್ಗಳನ್ನ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಎಲ್ಬೋ ಸ್ಲೀವ್ಸ್ ಆಗಿರುತ್ತೆ. ಸೊ ಎಲ್ಬೋ ಸ್ಲೀವ್ಸ್ದು ಕಟಿಂಗು ಸ್ಟಿಚಿಂಗು ಕೂಡ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ಟ್ರೆಂಡಿಂಗ್ ಇರೋದ್ರಿಂದ ಎಲ್ಲರೂ ಕೂಡ ಎಲ್ಬೋ ಸ್ಲೀವ್ಸ್ನೇ ಆಲ್ಮೋಸ್ಟ್ ಅಲ್ಲಿ ಸ್ಟಿಚ್ ಮಾಡಿಸ್ತಾರೆ. ಅದಕ್ಕೋಸ್ಕರ ಇವಾಗ ಫಸ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟಲ್ಲಿ ರೌಂಡ್ ನೆಕ್ ಬಂದು ಹಾಗೆಯೇ ಥ್ರೆಡ್ ಪೈಪಿಂಗ್ನ ಹೇಳಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಥ್ರೆಡ್ ಪೈಪಿಂಗ್ ಹೇಗೆ ಅಟ್ಯಾಚ್ ಮಾಡೋದು ಅಂತ. ಸೊ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅಂತ ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ಇಟ್ಕೊಳ್ಳಿ. ಭುಜದಿಂದ ಈ ರೀತಿ ಡಾಟ್ವರೆಗೂ ಕೂಡ ಸ್ವಲ್ಪ ಟೈಟಾಗಿ ಎಳೆದಿಟ್ಕೋಬೇಕು. ಎಳೆದಿಟ್ಕೊಂಡು ಹೀಗೆ ಇದನ್ನು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಯಾವುದೇ ಬ್ಲೌಸ್ ತಗೊಳ್ಳಿ, ನೀವು 1/2 ಇಂಚು ಎಕ್ಸ್ಟ್ರಾ ಭುಜ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವಾ. ಅದನ್ನೇನು ಮಾಡಿ ಅಂತಂದರೆ, ಇವಾಗ 1/2 ಇಂಚು ಇಟ್ಟಿದ್ದೀವಿ ಅಲ್ವಾ, ಇದನ್ನು ಇದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಸ್ಕೇಲ್ ಇಟ್ಟು ಇದನ್ನು ಹೀಗೆ ಫೋಲ್ಡ್ ಮಾಡಿ. ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಎರಡೂ ಸೈಡ್ ಕೂಡ ಒಂದೇ ಸಲ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಗೇನಾದರೂ ಇದರಲ್ಲೂ ಕಷ್ಟ ಇದೆ, ಇಷ್ಟೊಂದು ಬ್ಲೌಸ್ಗಳನ್ನ ಫೋಲ್ಡ್ ಮಾಡೋದು ಹೇಗೆ ಅಂತಂದರೆ, ಇದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ಗುಂಡ್ಪಿನ್ಗಳು ಸಿಗುತ್ತೆ ನೋಡಿ, ಈ ರೀತಿ ಗುಂಡ್ಪಿನ್ಗಳು ಸಿಗುತ್ತೆ, ಇದನ್ನು ಹಾಕ್ಬಿಡಿ. ಆವಾಗ ನಿಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೊ ಅಕಸ್ಮಾತ್ ನಿಮ್ಮ ಹತ್ರ ಗುಂಡ್ಪಿನ್ ಇಲ್ಲ ಅಂತಂದ್ರೂ ಕೂಡ ಈ ರೀತಿ ಸೇಫ್ಟಿ ಪಿನ್ ಬರುತ್ತೆ ಅಲ್ವಾ, ಈ ರೀತಿ ಸೇಫ್ಟಿ ಪಿನ್ನೇ ಹಾಕ್ಬಿಡಿ. ಈ ರೀತಿ ಅಷ್ಟೇ. ಬಟ್ಟೆ ನೀವು ಹೇಗೆ ಅಳ್ಳಾಡಿಸಿದ್ರು ಕೂಡ, ಹೇಗೆ ಆ ಕಡೆ ಈ ಕಡೆ ಕಟಿಂಗ್ ಮಾಡಿದ್ರು ಕೂಡ ಸ್ವಲ್ಪನೂ ಹೆಚ್ಚು ಕಡಿಮೆ ಇಲ್ಲದೆ ಇರೋ ರೀತಿ ನೀಟಾಗಿ ಕಟ್ ಮಾಡ್ಬೋದು. ಸೊ ಇದಿಷ್ಟು ನಿಮಗೆ ಗೊತ್ತಾಯಿತು ಅಲ್ವಾ. ಇದು ಬಂದು 36 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಹಾಗೆಯೇ ಡೀಪ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ 2/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 2/4 ಇಂಚ್ ಮಾರ್ಕ್ ಮಾಡ್ಕೊಂಡಾದಮೇಲೆ 3/4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಯಾವಾಗಲೂ ಕೂಡ ಹಾರ್ಮೋಲ್ ಎಷ್ಟಿದೆ ಅಂತಂದ್ಬಿಟ್ಟು ಅಳತೆ ಬ್ಲೌಸನ್ನೇ ನೋಡ್ಕೋತೀವಿ. ಯಾಕಂತಂದರೆ ಅವ್ರದ್ದು ಅಳತೆ ಬ್ಲೌಸ್ ಅವ್ರಿಗೆ ಕರೆಕ್ಟ್ ಇದೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಇಟ್ಕೊಳ್ಳಿ. ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಫ್ರಂಟಲ್ಲಿ ತಗೋಬೇಡಿ, ಬ್ಯಾಕಲ್ಲಿ ತಗೊಳ್ಳಿ. ಈ ರೀತಿ ಒಂದು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇದೇನಪ್ಪ ನೆಕ್ ವಿಡ್ತ್ ಕಡೆ ಮಾರ್ಕ್ ಮಾಡ್ಕೋತಾ ಇದ್ದಾರಲ್ಲ ಅನ್ಕೋಬೇಡಿ, ಜಸ್ಟ್ ಅಳತೆ ಇಳ್ಕೊಳ್ಳೋದಕ್ಕೆ ಅಷ್ಟೇ. ಅಳತೆ ಇಟ್ಕೊಂಡು ಆ ಕಡೆ ಸೈಡೇ ಮಾರ್ಕ್ ಮಾಡ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. 6 ಇಂಚ್ ಬರ್ತಾ ಇದೆ. ಸೊ 6 ಇಂಚ್ಗೆ ಹಾರ್ಮೋಲ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಆಲ್ 36 ಸೈಜು 37 ಅದಕ್ಕೆಲ್ಲ ಆಲ್ಮೋಸ್ಟ್ ಆಲ್ 6 ಇಂಚೇ ಬರುತ್ತೆ. ಸೊ ನಾನು 7 ಇಂಚ್ ಕೂಡ ಕಟ್ ಮಾಡಿದ್ದೀನಿ. 7 ಇಂಚು ಹಾರ್ಮೋಲ್ ಇರೋದನ್ನು, ಯಾಕಂತಂದರೆ ಅವ್ರದ್ದು 7 ಇಂಚ್ ಬಂದಿದೆ, ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ. ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಅದಾದ ನಂತರ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಎದೆ ಸುತ್ತಳತೆ ಬಂದು 9 ಇಂಚಿದೆ ಅಲ್ವಾ, 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೀವು ಕೇಳ್ಬೋದು, ಫ್ರಂಟು ಮತ್ತು ಬ್ಯಾಕಲ್ಲಿ ಸಪ್ರೇಟ್ ಕಟ್ ಮಾಡ್ಕೋಬೇಕಲ್ವ, 1/2 ಇಂಚು ಇದರಲ್ಲಿ ಎಕ್ಸ್ಟ್ರಾ ತಗೋಬೇಕಲ್ವ ಅಂತ. ಯಾಕಂತಂದರೆ ನಾನು ಫಸ್ಟ್ ಸೈಡ್ ಫಿಟ್ಟಿಂಗ್ ಮಾಡೋದಿಲ್ಲ, ಇದ್ರ ಮಾರ್ಕ್ ಪ್ರಕಾರ ಸೈಡ್ ಫಿಟ್ಟಿಂಗ್ ಮಾಡೋದಿಲ್ಲ. ನಾನು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಯಾವಾಗಲೂ ಕೂಡ ಸೈಡ್ ಫಿಟ್ಟಿಂಗ್ನ ನಾನು ಲಾಸ್ಟಲ್ಲಿ ಮಾರ್ಕ್ ಮಾಡ್ಕೋತೀನಿ.
ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಇದು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಹಾಗೆಯೇ ಆರ್ಮಲ್ ರೌಂಡ್ ಹಾಕೋದಕ್ಕೋಸ್ಕರ ಎದೆ ಸುತ್ತಳತೆನೇ ಮಾರ್ಕ್ ಮಾಡ್ಕೋತಾ ಇರೋದು. ಇಲ್ಲ ಅಂತಂದರೆ ಎದೆ ಸುತ್ತಳತೆ ಮಾರ್ಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ, ಅದಕ್ಕೋಸ್ಕರ. ಸೊ ಇದನ್ನು ಈ ರೀತಿ ನೀಟಾಗಿ ರೌಂಡ್ ಶೇಪ್ ಕೊಡಿ. ನೋಡಿ ಹೀಗೆ. ಇದು ಬಂದು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಫ್ರಂಟಲ್ಲೂ ಕೂಡ ಅದೇ ರೀತಿ ಈ ರೀತಿ ಸ್ಕೇಲ್ ಇಟ್ಕೊಂಡು ಬಿಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ ಇದು ಫ್ರಂಟಲ್ಲಿ ಬಂದು ಈ ರೀತಿ, ಯಾಕಂತಂದರೆ ಇದನ್ನು ಸ್ವಲ್ಪ ಒಳಗಡೆ ತಗೊಂಡೆ, ಯಾಕಂತಂದರೆ ಅವ್ರಿಗೆ ಬ್ರಾಡ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಸ್ವಲ್ಪ ಒಳಗಡೆ ತಗೊಂಡು ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಕೋಬೇಕು. ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಅಳತೆ ಬ್ಲೌಸಲ್ಲಿ ಅಳತೆನ ತಗೊಳ್ಳೋಣ. ಫ್ರಂಟ್ ಡೀಪ್ನ ಯಾವಾಗಲೂ ನೋಡಿ ಈ ರೀತಿ ಮೇಲ್ಗಡೆ ಅರ್ಧ ಇಂಚು ಎಕ್ಸ್ಟ್ರಾನೇ ತಗೊಳ್ಳಿ. ರೌಂಡ್ ಶೇಪ್ ಬಂದಿರುತ್ತೆ ಅಲ್ವಾ, ಬೇಕು ಅಂತಂದರೆ ಅಲ್ಲಿಗೆ ಮಾರ್ಕ್ ಕೂಡ ಮಾಡ್ಕೋಬೋದು ನೀವು. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಅಲ್ಲಿ ನೀವು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋದ್ರಿಂದ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಹಾಗೆಯೇ ಬ್ರಾಡ್ ಬಂದು 3 ಇಂಚ್ಗೆ ತಗೊಂಡು ಒಂದು ಮಾರ್ಕ್ ಮಾಡ್ಕೋಬೇಕು. ಯಾಕಂತಂದರೆ ನಾವು ನೆಕ್ ವಿಡ್ತ್ ಎಷ್ಟಿದೆ ಅಷ್ಟೇ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ರಾಡ್ ಅನ್ನೋದು ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ 2.25 ಇಂಚು ನಾವು ನೆಕ್ ವಿಡ್ತ್ ಇಟ್ಕೊಂಡಿದ್ದೀವಿ ಅಂದರೆ 3 ಇಂಚು ನಾವು ಬ್ರಾಡ್ ಇಟ್ಕೋಬೇಕು. ಈ ರೀತಿ 1/2 ಇಂಚ್ಗೆ ಒಂದು ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಸೊ ಇದಿಷ್ಟು ಆಯ್ತಲ್ವ, ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದಾದ ನಂತರ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ಇಟ್ಕೊಂಡು ಈ ರೀತಿ ನೋಡ್ಕೊಳ್ಳಿ. ನೋಡಿ ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ನಾವು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಸ್ಟ್ರೈಟಾಗಿ ಎಳೆದಿಟ್ಕೋಬೇಕು. ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಅರ್ಧ ಇಂಚ್ಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾವುದೇ ಬ್ಲೌಸ್ ಕಟ್ ಮಾಡಿದ್ರೂ ಸೇಮ್ ಇದೇ ಮೆಥಡ್ನೇ ಯೂಸ್ ಮಾಡಿ ಕಟ್ ಮಾಡ್ಕೊಳ್ಳಿ. ಅದೇ ನೇರಕ್ಕೆ ಒಂದು ಲೈನ್ ಅನ್ನೋದು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದಾದ ನಂತರ ಮತ್ತೆ ನೆಕ್ಕಿಂದ ಉಕ್ಸ್ಪಟ್ಟಿ ಕಡೆವರೆಗೂ ಕೂಡ ಎಷ್ಟಿದೆ ಅಂತ ಅಂದ್ಬಿಟ್ಟು ಉಕ್ಸ್ಪಟ್ಟಿ ಕಡೆ ನೋಡಿ ಬೆಲ್ಟ್ ಪಟ್ಟಿವರೆಗೂ ಕೂಡ ಮತ್ತೆ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು, ಹಾಗೆಯೇ ಡಾಟ್ ಮಾರ್ಕ್ ಮಾಡೋದಕ್ಕೆ ಅರ್ಧ ಇಂಚು. ನೋಡಿ ಈ ರೀತಿ ಶೇಪ್ ಕೊಟ್ಟು ಆ ಕಡೆ ಸೈಡ್ ಕೂಡ ಒಂದು ಅರ್ಧ ಇಂಚು ಮೇಲ್ಗಡೆಗೆ ತಗೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಸಿಗುತ್ತೆ. ಸೊ ಇದಿಷ್ಟು ಮಾರ್ಕ್ ಮಾಡ್ಕೊಂಡಾದಮೇಲೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ ಪಾಯಿಂಟ್ ಯಾವಾಗಲೂ ನಾವು ನೆಕ್ ವಿಡ್ತ್ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟೇ ಇರಬೇಕು. ಇಲ್ಲಿ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಎರಡನ್ನೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ವಿಡ್ತ್ ಎಷ್ಟಿದೆ ಅಲ್ವಾ, ಅಲ್ಲಿಂದ ಇಲ್ಲಿಗೂ ಕೂಡ ಅಷ್ಟೇ ವಿಡ್ತ್ ಇರಬೇಕು. ಹಾಗೆಯೇ ರೌಂಡ್ ಶೇಪ್ ಕೊಟ್ಟು ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡಾದ್ಮೇಲೆ ಇದನ್ನು ಕಟಿಂಗ್ ಮಾಡಿ ಇವಾಗ ತೆಗಿಯೋಣ. ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದನ್ನು ಇವಾಗ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಫಸ್ಟು ಎರಡನ್ನೂ ಇಟ್ಕೊಂಡು ಈ ರೀತಿ ಬ್ಯಾಕ್ ಪಾರ್ಟ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಈ ಕಡೆ ಸೈಡ್ ನಾವು ಕಟ್ ಮಾಡ್ತಾ ಇರೋದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗಾಗುತ್ತೆ. ಅದಾದ ನಂತರ ಇವಾಗ ಬೆಲ್ಟ್ ಪಟ್ಟಿನೂ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಬೆಲ್ಟ್ ಪಟ್ಟಿನೂ ಕೂಡ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಬೆಲ್ಟ್ ಪಟ್ಟಿ ಬಂದು ಸಪ್ರೇಟು ನಾವು ಕಟ್ ಮಾಡ್ಕೋಬೋದು. ನಿಮಗೆ ಪೀಸಲ್ಲಿ ಎಕ್ಸ್ಟ್ರಾ ಇತ್ತು, ನೀವೇನಾದರೂ ಲೈನಿಂಗ್ ಜಾಸ್ತಿ ತಗೊಂಡಿದ್ದೀರಾ ಅಂತಂದರೆ ನಿಮಗೆ ಬೆಲ್ಟ್ ಪಟ್ಟಿ ಕೂಡ ಅಲ್ಲೇ ಸಿಕ್ಕೋಗುತ್ತೆ. ಅದನ್ನೇ ಇನ್ನೊಂದು ಸಲ ಎಕ್ಸ್ಟ್ರಾ ಕಟ್ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಒಂದು ನಾಚ್ ಹಾಕ್ಕೊಳ್ಳಿ. ನಾಚ್ ಹಾಕ್ಕೊಂಡು ಫ್ರಂಟ್ ಪಾರ್ಟ್ ಮಾತ್ರ ಈ ರೀತಿ ಮೇಲ್ಗಡೆ ಈ ರೀತಿ ಎತ್ಕೊಂಡು ನೋಡಿ ಫ್ರಂಟ್ ಮಾತ್ರ ಸಿಗುತ್ತೆ, ಅದನ್ನು ಈ ರೀತಿ ರೌಂಡ್ ಶೇಪ್ ಕೊಡಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬೋದು. ಸೊ ಇದೀಗ ಮಧ್ಯ ಕೂಡ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಇದಿಷ್ಟು ಆದಮೇಲೆ ನಾವು ಇವಾಗ ಫ್ರಂಟಲ್ಲಿ ನೆಕ್ ಕಟ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ಪೀಸ್ನ ಇಟ್ಕೊಂಡು ಫ್ರಂಟ್ ಶೇಪ್ನ ಕೂಡ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಾರ್ಕ್ಗೆ ಕಟ್ ಮಾಡ್ಕೋಬೇಕು. ಆವಾಗ ನಿಮಗೆ ಫ್ರಂಟ್ ಶೇಪ್ ಕೂಡ ಸಿಗುತ್ತೆ. ಸೊ ಇದೇ ರೀತಿ ಮಾಡೋದ್ರಿಂದ ಬೇಗ ಬ್ಲೌಸ್ ಕಟಿಂಗ್ಗಳನ್ನ ಮಾಡ್ಕೋಬೋದು. ನಾವು ಇನ್ನೊಂದು ಸಲ ಕಟ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಇನ್ನೊಂದು ಬ್ಲೌಸ್ ಇದ್ದರೆ ಅನ್ನೋ ಅವಶ್ಯಕತೆ ಇಲ್ಲ. ಒಬ್ಬರೇ ಎಷ್ಟಾದರೂ ಬ್ಲೌಸ್ ಕೊಟ್ಟಿರಲಿ, ಈ ರೀತಿ ಮೆಥಡ್ನ ಯೂಸ್ ಮಾಡಿ ಕಟ್ ಮಾಡಿಕೊಂಡ್ರೆ ಬೇಗ ಕಟ್ ಮಾಡ್ಬೋದು. ಈಗ ಇಲ್ಲಿರೋ ಪಿನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಬ್ಯಾಕ್ ಪಾರ್ಟ್ದು ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ 2 ಬ್ಲೌಸ್ ಕೂಡ ರೆಡಿ ಆಯಿತು. 4 ಬ್ಲೌಸು 5 ಬ್ಲೌಸ್ ಆದರೂ ಕೂಡ ಇದೇ ಮೆಥಡ್ನ ಯೂಸ್ ಮಾಡಿ ಕಟ್ ಮಾಡ್ಕೋಬೋದು. ಇದಾದ ನಂತರ ಈ ರೀತಿ ಇಟ್ಕೊಂಡು ನಾವು ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಬೋಟ್ನೇ ಕಳತೆ ಆಗಿರೋದ್ರಿಂದ ನಾನು ಡೀಪ್ ಕೆಳಗಡೆನೇ ತಗೋತೀನಿ. ನೋಡಿ ಇವಾಗ ಈ ರೀತಿ ತಗೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಮೇಲ್ಗಡೆಗೆ. ಇದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ನೆಕ್ ವಿಡ್ತ್ ಬಂದು 2.25 ಇಂಚ್ಗೆ ಇಟ್ಟಿದ್ವಿ ಅಲ್ವಾ, ಬ್ರಾಡ್ ಸಿಗೋದಕ್ಕೋಸ್ಕರ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಗೂ ಕೂಡ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕು.
ಇದನ್ನು ಕೂಡ ಅಷ್ಟೇ ರೌಂಡ್ ಶೇಪ್ ಕೊಡಿ. ನಾನು ಯಾವಾಗಲೂ ಹೇಳಿದೆ ಅಲ್ವಾ, ಯಾವಾಗಲೂ ಕೂಡ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಲಾಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ನೀವು ಸ್ಟಿಚಿಂಗ್ ಮಾಡುವಾಗಲ ಅಂತಂದರೂ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇದರದ್ದು ಸ್ಲೀವ್ಸ್ ಬಂದು ಎಲ್ಬೋ ಸ್ಲೀವ್ಸ್ ಆಗಿರುತ್ತೆ. ಸೊ ಎಲ್ಬೋ ಸ್ಲೀವ್ಸ್ನ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾವು ಕಟಿಂಗ್ ಮಾಡಿ ಉಳ್ಕೊಂಡಿರೋ ಅಂಥ ಪೀಸ್ನ ಈ ರೀತಿ 4 ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಅದನ್ನೇ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗ 2 ಸ್ಲೀವ್ಸ್ಗೂ ಕೂಡ ರೆಡಿ ಆಯಿತು. ಈಗ ಅಳತೆ ಬ್ಲೌಸೇ ಇಟ್ಟು ತೋರಿಸ್ತೀನಿ ನಾನು, ಯಾಕಂತಂದರೆ ಇವ್ರಿಗೆ ಅಳತೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಅಳತೆ ಬ್ಲೌಸ್ನ ಈ ರೀತಿ ನೀಟಾಗಿ ಮೇಲ್ಗಡೆ ಇಟ್ಕೊಳ್ಳಿ. ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ ಅಳತೆ ಬ್ಲೌಸ್ನ ಇದ್ರ ಮೇಲ್ಗಡೆ ಈ ರೀತಿ ಇಟ್ಕೋಬೇಕು. ಅಳತೆ ಬ್ಲೌಸ್ ಇಟ್ಕೊಂಡು ಫಸ್ಟು ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಎಷ್ಟಿದೆ ಅಲ್ಲಿಗೆ. ಇದಾದ ನಂತರ ಭುಜದ ಹತ್ರ ಪೂರ್ಣವಾಗಿ ಈ ರೀತಿ ತೋಳಿನ ಉದ್ದನ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಹಾರ್ಮೋಲ್ ಹತ್ರ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎರಡೂ ಸೈಡ್ ಕೂಡ ಈ ರೀತಿ ಟೈಟಾಗಿ ಇಟ್ಕೊಂಡು ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಎರಡನ್ನೂ ಕೂಡ ಶೇಪ್ ತೆಗೆಯೋದು ತೋರಿಸ್ಕೊಡ್ತೀನಿ. ನಾನು ಈ ರೀತಿ ಮಾಡಿ ಕೂಡ ಶೇಪ್ ತೆಗಿಬೋದು, ಬಟ್ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಲೈನ್ ಹಾಕಿ ನಾನು ಶೇಪ್ನ ಕೊಡ್ತಾಯಿದ್ದೀನಿ. ಇದಾದ ನಂತರ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಇದು ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಸ್ಟ್ರೈಟ್ ಬಂದು ಸ್ಲೀವ್ಸ್ದು ಶೇಪ್ ಕೊಡಿ. ಸೊ ನೋಡಿದ್ರಲ್ವ. ಇದಾದ ನಂತರ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ನಿಮಗೆ ಎಲ್ಬೋ ಸ್ಲೀವ್ಸು ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅನ್ನೋದು. ಸೊ ನೋಡಿ ಈ ರೀತಿ ತಗೊಂಡು ಶೇಪ್ ಕೊಡಬೇಕು. ಈ ರೀತಿ ಮೇಲ್ಗಡೆಯಿಂದ ರೌಂಡ್ ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಉದ್ದ ಬಂದು 2 ಇಂಚ್ ತಗೊಂಡಿದ್ದೀನಿ. ಹಾಗೆಯೇ ಈ ಕಡೆಯಿಂದ ವಿಡ್ತ್ ಕೂಡ 2 ಇಂಚನ್ನ ತಗೊಂಡು ಕಟ್ ಮಾಡ್ಕೊತು ಅಂತಂದರೆ ನಾವು 2 ಇಂಚ್ ಎಕ್ಸ್ಟ್ರಾ ಯಾವುದನ್ನು ತಗೊಂಡಿದ್ದೀವಿ ಅಲ್ವಾ, ಅಲ್ಲಿ ನಾವು ನೆರಿಗೆನ ಹಿಡಿಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಎಲ್ಬೋ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ಸೊ ಇನ್ನೊಂದು ಬ್ಲೌಸ್ನು ಕೂಡ 2 ಬ್ಲೌಸ್ ಕಟ್ ಮಾಡಿದೆ ಅಲ್ವಾ, ಅದಕ್ಕೋಸ್ಕರ ಇನ್ನೊಂದು ಬ್ಲೌಸ್ ಕೂಡ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ಒಂದು ಬ್ಲೌಸ್ದು ಮಾತ್ರ ತೋರಿಸ್ದೆ ಎಲ್ಬೋ ಸ್ಲೀವ್ಸ್ದು, ಇನ್ನೊಂದು ಬ್ಲೌಸ್ದು ತೋರಿಸಿಲ್ಲ. ಅದನ್ನು ಹೀಗೇ ಫೋಲ್ಡ್ ಮಾಡಿ ಇಟ್ಕೊಂಡು ಇದನ್ನು ಇದ್ರ ಮೇಲ್ಗಡೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡೋದ್ರಿಂದ ನಾವು ಇನ್ನಷ್ಟು ವೀಡಿಯೋಗಳನ್ನು ಹಾಕೋದಕ್ಕೆ ಎನ್ಕರೇಜ್ ಆಗುತ್ತೆ. ಸೊ ಇದನ್ನು ನೋಡಿ ಇದ್ರ ಮೇಲ್ಗಡೆ ನೀಟಾಗಿಟ್ಟು ಅದು ಯಾವ ಅಳತೆಗೆ ಇದೆ ಅಲ್ವಾ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಸೊ ಬೆಲ್ಟ್ ಪಟ್ಟಿ ಬಂದು ನಾವು ಮಿಕ್ಕೊಂಡಿರೋ ಅಂಥ ಪೀಸ್ನಲ್ಲಿ ಕಟ್ ಮಾಡ್ಕೋಬೋದು. ನಾನು ಸುಮಾರು ವೀಡಿಯೋಸಲ್ಲಿ ಬೆಲ್ಟ್ ಪಟ್ಟಿ ತೋರಿಸಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.